ಪ್ರಕರಣದಲ್ಲಿ ಕಳೆದ 12.5-13 ವರ್ಷದಿಂದ ಒಂದು ಪ್ರಕರಣದ ಬಗ್ಗೆ ಜನ ಮಾತಾಡ್ತಾ ಬಂದರು. ಈಗ ನೋಡಿದ್ರೆ ನೂರಾರು ಶವ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈ ಷಡ್ಯಂತ್ರ ಯಾವ ರೀತಿ ರಚಿತವಾಗಿದೆ ಅನ್ನೋದಕ್ಕೆ ಒಂದೊಂದೇ ಅಂಶ ದಿನನಿತ್ಯ ಆದರೆ ಬರ್ತಾ ಇದೆ ಆಚೆ ಬಯಲಿಗೆ. ಇನ್ನೊಂದು ಕಡೆಗೆ ಕೇಳಿ ಬರ್ತಾ ಇರೋದು ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ. ವಿದೇಶದಿಂದ ಫಂಡಿಂಗ್ ಅಂದರೆ ಏನರ್ಥ ಅಂತ ಕೇಳಿದ್ರೆ ಕೆಲ ಎನ್ ಜಿ ಒಗಳು ವಿದೇಶದ ಎನ್ ಜಿ ಒಗಳ ಜೊತೆಗೆ ಕಾಂಟ್ರಾಕ್ಟ್ ಇಟ್ಕೊಂಡಿರೋರು ಈ ಹೋರಾಟವನ್ನು ಜೀವಂತವಾಗಿಡೋದಕ್ಕೆ ಫಂಡ್ ಮಾಡಿಸಿದ್ದಾರೆ ಅನ್ನೋ ಆರೋಪ. ಹೀಗಾಗಿ ಇಡಿ ಎಂಟ್ರಿ ಕೊಡಬೇಕು ಪ್ರಕರಣದಲ್ಲಿ. ಫಾರಿನ್ ಫಂಡ್ ಲಿಂಕ್ ಬಗ್ಗೆ ಇಡಿ ಮತ್ತು NIA ಚೆನ್ನಾಗಿ ತನಿಖೆ ಮಾಡುತ್ತೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಅವರನ್ನು ಇಡೀ ಪ್ರಕರಣದಲ್ಲಿ ಒಂದು ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬರಬೇಕು ಅಂತ ಹೇಳಿ ಆಗ್ರಹಿಸಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರ ಸರ್ಕಾರಕ್ಕೆ ಮೊರೆ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಥರ ಪತ್ರ ಬರೆದಿದ ತಕ್ಷಣವೇ ಪ್ರೆಷರ್ ಕ್ರಿಯೇಟ್ ಆದರೆ NIA ಅಥವಾ ಇಡಿ ಬರ್ಬೋದು. ಇಡಿ ಮತ್ತು NIA ಪ್ರಕರಣಕ್ಕೆ ಎಂಟ್ರಿ ಆಗೋದಕ್ಕೆ 100 ಮಾರ್ಗಗಳಿದ್ದಾವೆ. ಬರಬೇಕು ಅಂತ ಬಯಸಿದರೆ ಬರಬಹುದು, ದಾರಿ ಇದೆ. ಫಂಡಿಂಗ್ ಇರ್ಬೋದು, ಷಡ್ಯಂತ್ರ ಇರ್ಬೋದು, ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳಿರ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಕೆಲ NGOಗಳದ್ದು ಕೈವಾಡ ದೊಡ್ಡ ಮಟ್ಟದಲ್ಲಿದೆ. ನೋಡೋದಕ್ಕೆ ಭಾಳ ಆರ್ಡಿನರಿ NGOಗಳು ಅಂತ ಅನಿಸುತ್ತೆ. ಮೈಸೂರು ಮೂಲದ ಕೆಲವು NGOಗಳು, ಆಮೇಲೆ ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸ ಮಾಡುವಂತಹ ಕೆಲ NGOಗಳು, ಇವರೆಲ್ಲರೂ ಒಂದು ಮೊಮೆಂಟಮನ್ನು ಜೀವಂತವಾಗಿಡೋದಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋ ಅಂಶ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಷಡ್ಯಂತ್ರದ ರೂಪುರೇಷೆ ಆಚೆ ಬರಬೇಕು ಅಂದರೆ NIA ಬರೋದು ಉತ್ತಮ ಅನ್ನೋದು ಜನರ ಬೇಡಿಕೆ. ಈ ಕೂಗನ್ನು ಕೇಂದ್ರ ಯಾವ ರೀತಿ ಕೇಳಿಸ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್.